ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧವೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಮೆರಿಕದ ಎಲ್ಲ 50 ರಾಜ್ಯಗಳಲ್ಲೂ ಕೂಡ ಪೋಸ್ಟರ್ ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ನೀತಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಟ್ರಂಪ್ ಅಮೆರಿಕದ ಅಧ್ಯಕ್ಷನಾದ ನಂತರದಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನಗಳಿದ್ದಾವಲ್ಲ, ಬೇರೆ ಬೇರೆ ರಾಷ್ಟ್ರಗಳ ಜೊತೆಗಿನ ಆ ಬಾಂಧವ್ಯವನ್ನು ಕೂಡ ಹಾಳುಗೆಡುವುದರ ಮೂಲಕ ಇಡೀ ಶತ್ರುತ್ವವನ್ನು ಹೆಚ್ಚಳ ಮಾಡಿಕೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಚೀನಾದೊಂದಿಗೂ ಕೂಡ ಅದೇ ರೀತಿಯ ಸಂಬಂಧವನ್ನು ಕಡಿದುಕೊಂಡಿದ್ದಾರೆ. ಭಾರತಕ್ಕೂ ಕೂಡ ಅನೇಕ ಶಾಕ್ ತರುವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಭಾರತೀಯರನ್ನು ಹೊರದಬ್ಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸುಂಕ ಸಮರ ಇದೆಯಲ್ಲ, ನಿಜಕ್ಕೂ ಕೂಡ ಅಮೇರಿಕಾಗೆ ರಫ್ತು ಮಾಡುವಂಥ ಅಥವಾ ಅಮೇರಿಕ ಆಮದು ಮಾಡಿಕೊಳ್ಳುವಂಥ ವಸ್ತುಗಳ ಮೇಲೆಯೇ, ಸಾಮಗ್ರಿಗಳ ಮೇಲೆಯೇ ಸುಂಕವನ್ನು ಹೇರುವುದರ ಮೂಲಕ ಎಲ್ಲ ರಾಷ್ಟ್ರಗಳೊಂದಿಗೂ ಕೂಡ ಆ ಸಂಬಂಧವನ್ನು ಹಾಳುಗೆಡುಕೊಂಡಿದ್ದಾರೆ. ಜೊತೆಗೆ ಅಮೆರಿಕದಲ್ಲಿರುವಂಥ ಅನಿವಾಸಿ ವ್ಯಕ್ತಿಗಳನ್ನು ಕೂಡ ಅಲ್ಲಿಂದ ಹೊರದಬ್ಬುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗಿನ ಸಂಬಂಧವನ್ನು ಹಾಳುಗೆಡುತ್ತಾ ಇಲ್ಲ. ರಾಷ್ಟ್ರದ ಅಮೇರಿಕ ವಿಶ್ವದ ದೊಡ್ಡಣ್ಣ ಅಂತ ಕರಿತೀವಲ್ಲ, ಆ ದೊಡ್ಡಣ್ಣ ನಿಜಕ್ಕೂ ಕೂಡ ಕುಸಿದು ಹೋಗ್ತಾ ಇದ್ದಾನೆ. ಅಮೆರಿಕ ಅಥವಾ ಟ್ರಂಪ್ ತೆಗೆದುಕೊಳ್ಳುವ ತೀರ್ಮಾನಗಳು ಹೆಂಗಿತ್ತು ಅಂತ ಹೇಳಿದರೆ, ಇಡೀ ಅಮೆರಿಕದ ಷೇರು ಮಾರುಕಟ್ಟೆ ಕೊಲಾಪ್ಸ್ ಆಗೋಗಿದೆ. ಸೊ ಹೀಗಾಗಿ ಷೇರು ಮಾರುಕಟ್ಟೆ ನಿಜಕ್ಕೂ ಕೂಡ ದುರಂತಮಯ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ. ಚೀನಾ ಮತ್ತು ಭಾರತದ ಷೇರು ಮಾರುಕಟ್ಟೆಯತ್ತ ಹೂಡಿಕೆದಾರರು ಬರ್ತಾ ಇದ್ದಾರೆ, ಅದೊಂದು ಭಾಗ. ನೋಡಿ, ಇಲ್ಲಿ 50ಕ್ಕೆ 50 ರಾಜ್ಯಗಳಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಆಂದೋಲನಕ್ಕೆ 50-51 ಅಂತ ಹೆಸರಿಟ್ಟಿದ್ದಾರೆ ಹೋರಾಟಗಾರರು. 50 ರಾಜ್ಯಗಳು, 50 ಪ್ರತಿಭಟನೆಗಳು, ಒಂದು ಚಳವಳಿ ಅಂತ 50-51, 50-51 ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಇಂತಹ ಬೃಹತ್ ಪ್ರತಿಭಟನೆಯ ಮೂಲಕ ಡೊನಾಲ್ಡ್ ಟ್ರಂಪ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಂಪ್ ಈಗಲಾದರೂ ಕೂಡ ಯಾರು ತನ್ನನ್ನು ಆಯ್ಕೆ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದಾರೋ ಅದೇ ಜನ ಬೀದಿಗಿಳಿದು ಹೋರಾಟ ಮಾಡುವಂಥ ಸನ್ನಿವೇಶ, ಅದು ಕೂಡ ಹೇಳಿ ಕೇಳಿ ತೆಗೆದುಕೊಳ್ಳುವಂಥ ನೀತಿ ನಿಯಮಗಳು, ಪಾಲಿಸೀಸ್ ಹೆಂಗಿದೆ ಅಂತ ಹೇಳಿದರೆ ಆ ದೇಶದ ಹಿರಿಯಣ್ಣನ ಸ್ಥಾನವನ್ನು ಕಸಿದುಕೊಳ್ಳುವ ರೀತಿಯಲ್ಲಿದೆ. ವಿಶ್ವದ ದೊಡ್ಡಣ್ಣ ಅಂತ ಕರೆಯಲ್ಪಡುವಂಥ ಅಮೆರಿಕ ತನ್ನ ನೀತಿಗಳಿಂದಲೇ ಹಿರಿಯಣ್ಣನ ಸ್ಥಾನವನ್ನು ಕಳೆದುಕೊಂಡು ಅಮೆರಿಕ ಅಕ್ಷರಶಃ ಬರ್ಬಾದಾಗ್ಬಿಡುತ್ತೆ ಎನ್ನುವ ಭಯ ಅಲ್ಲಿನ ಜನರನ್ನು ಕಾಡ್ತಾ ಇದೆ. ಟ್ರಂಪ್ ಆಡಳಿತಕ್ಕೆ ಬಂದು ಬಹಳ ವರ್ಷಗಳೇನೂ ಆಗಿಲ್ಲ, ಹಿಂದಿನ ಅವಧಿಗಿದ್ದರೂ. ಆದರೆ ಮತ್ತೊಮ್ಮೆ ಮರು ಆಯ್ಕೆಯಾದ ನಂತರದಲ್ಲಿ ಟ್ರಂಪ್ ತೆಗೆದುಕೊಳ್ಳುವ ತೀರ್ಮಾನಗಳು ಬಹಳ ಒಳ್ಳೆಯದಾಗಿರುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಟ್ರಂಪ್ ತೆಗೆದುಕೊಳ್ತಿರುವಂಥ ತೀರ್ಮಾನಗಳು ಖಂಡಿತ ಮಿತ್ರ ದೇಶ, ಅತ್ಯಂತ ಪ್ರೀತಿ ಪಾತ್ರ, ವಿಶ್ವಾಸಾರ್ಹ ದೇಶ ಅಂತ ಹೇಳಿದರೆ ಭಾರತಕ್ಕೂ ಕೂಡ ಕೆಲವಷ್ಟು ಮಾರಕ ನಿಯಮಗಳನ್ನು ಅಳವಡಿಸೋದ್ರ ಮೂಲಕ ಭಾರತದೊಂದಿನ ಸಂಬಂಧವನ್ನು ಕೂಡ ಹಾಳುಗೆಡುವ ಕೆಲಸ ಮಾಡ್ತಾ ಇದ್ದಿದ್ದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ತೆಗೆದುಕೊಂಡಿರುವಂಥ ತೀರ್ಮಾನಗಳು. ಸೊ ಹೀಗಾಗಿ ಆ ದೇಶದವರೇ ಅಲ್ಲಿರುವಂಥ 50 ರಾಜ್ಯಗಳಿದ್ದಾವಲ್ಲ, 50 ರಾಜ್ಯದಲ್ಲೂ ಕೂಡ ಪ್ರತಿಭಟನೆ ಇದೆ. ವೈಟ್ ಹೌಸ್ನ ಮುಂಭಾಗದಲ್ಲಿ, ಶ್ವೇತಭವನದ ಮುಂಭಾಗ ಅಥವಾ ಅದರ ಸುತ್ತಲೂ ಕೂಡ ಜನ ಇದ್ದಾರೆ, ಕೈಯಲ್ಲಿ ಪೋಸ್ಟರ್ಗಳಿದ್ದಾವೆ. ಅವರ ಒಂದು ಆಗ್ರಹ ಏನು ಅಂತ ಹೇಳಿದರೆ, ಟ್ರಂಪ್ ಇಂಥ ನಿರ್ಧಾರಗಳನ್ನು ಕೈ ಬಿಡಬೇಕು, ಇಲ್ಲವಾದರೆ ದೇಶ ಸರ್ವನಾಶ ಆಗುತ್ತೆ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.